ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಟ್ಸ್ಆಪ್ ನಲ್ಲಿ ಮದುವೆ ಇನ್ವಿಟೇಷನ್ ಕಾರ್ಡ್ ಓಪನ್ ಮಾಡೋ ಮುನ್ನ ಎಚ್ಚರ. ಇಲ್ಲೊಬ್ಬ ಅರಣ್ಯ ಇಲಾಖೆ ಸಿಬ್ಬಂದಿ ಮಗಳ ಮದುವೆಗೆಂದು ಕೂಡಿಟ್ಟಿದ್ದ ಹಣ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿ ಸ್ವಾಹ ಆಗಿದೆ. ಕೇವಲ ಒಂದು ಲಗ್ನ ಪತ್ರಿಕೆಯ ಲಿಂಕ್ ಕ್ಲಿಕ್ ಮಾಡಿದ್ದಕ್ಕೆ ಇಡೀ ಬ್ಯಾಂಕ್ ಖಾತೆಯೇ ಖಾಲಿಯಾಗಿದೆ. ಏನಿದು ಡಿಜಿಟಲ್ ದರೋಡೆ? ಸೈಬರ್ ಕಳ್ಳರ ಬಲೆಗೆ ಬಿದ್ದಿದ್ದು ಹೇಗೆ? ಈ ಸ್ಟೋರಿ ನೋಡಿ. ವಾಟ್ಸ್ಆಪ್ನಲ್ಲಿ ಬಂದಿತ್ತು ಮದುವೆ ಇನ್ವಿಟೇಷನ್ ಕಾರ್ಡ್. ಲಿಂಕ್ ಓಪನ್ ಮಾಡಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಖಾತೆಗೆ ಕನ್ನ. ಮಗಳ ಮದುವೆಗೆಂದು ಕೂಡಿಟ್ಟಿದ್ದ 9 ಲಕ್ಷ ಸೈಲೆಂಟ್ ಆಗಿ ಸ್ವಾಹ. ಇವರ ಹೆಸರು ರಮೇಶ್ ಬಾಬು. ಅರಣ್ಯ ಇಲಾಖೆಯ ಸಿಬ್ಬಂದಿ. ದೇವನಹಳ್ಳಿ ಅರಣ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಕೆಲ ದಿನಗಳ ಹಿಂದೆ ವಾಟ್ಸ್ಆಪ್ನಲ್ಲಿ ಒಂದು ಇನ್ವಿಟೇಷನ್ ಬಂದಿತ್ತು. ಯಾರೋ ಸ್ನೇಹಿತರು ಕಳಿಸಿರ್ಬೇಕು ಅಂತ ಓಪನ್ ಮಾಡಿದ್ರು. ಬಳಿಕ ತಾನು ಓಪನ್ ಮಾಡಿದ್ದು ಎಪಿಕೆ ಫೈಲ್ ಅಂತ ಮುಂದೇನು ಮಾಡದೆ ಸುಮ್ಮನಾಗಿದ್ರು. ಆದ್ರೆ ಈ ರಮೇಶ್ ಬಾಬು ಸುಮ್ಮನಾಗಿದ್ರು, ಸೈಬರ್ ಕಳ್ಳರು ಸುಮ್ಮನಾಗಿರ್ಲಿಲ್ಲ. ಅಷ್ಟರಲ್ಲಾಗ್ಲೇ ರಮೇಶ್ ಬಾಬು ಅವರ ಅಕೌಂಟ್ ಡೀಟೇಲ್ಸ್ ಸೈಬರ್ ಕಳ್ಳರ ಕೈ ಸೇರಿತ್ತು. ಯಾವಾಗ ರಮೇಶ್ ಬಾಬು ತನಗೆ ಬಂದಿದ್ದ ಮೆಸೇಜ್ ಡಿಲೀಟ್ ಮಾಡಿ ಸುಮ್ಮನಾಗಿದ್ರು, ಅತ್ತ ಸೈಬರ್ ಕಳ್ಳರು ಸೈಲೆಂಟ್ ಆಗಿ ರಮೇಶ್ ಬಾಬು ಅಕೌಂಟ್ ನಲ್ಲಿದ್ದ ಅಮೌಂಟ್ ಎಗರಿಸಿದ್ರು. ಇದ್ದಕ್ಕಿದ್ದಂತೆ ರಮೇಶ್ ಬಾಬು ಅವರ ಮೊಬೈಲ್ ನಂಬರ್ಗೆ ಮೆಸೇಜ್ಗಳು ಬರೋದಕ್ಕೆ ಶುರುವಾಗಿತ್ತು. ನನಗೆ ಜುಲೈ 13ನೇ ತಾರೀಕು ಒಂದು ಸ್ನೇಹಿತನಿಂದ ಒಂದು ಎಂಗೇಜ್ಮೆಂಟು ಒಂದು ಕಾರ್ಡ್ ಬಂತು. ಅದು ಎಂಗೇಜ್ಮೆಂಟ್ ಕಾರ್ಡ್ ಎಪಿಕೆ ಫೈಲ್ನಲ್ಲಿ ಓಪನ್ ಮಾಡಿ ಅಂತ ಅದು ಬಂದಿತ್ತು. ಅದನ್ನೇನು ಮಾಡಿದೆ, ನನಗೆ ಗೊತ್ತಿಲ್ಲದಿರೋಂಗೆ ನನ್ನ ಸ್ನೇಹಿತಂದೇ ಅಲ್ವಾ ಅಂದ್ಬಿಟ್ಟು ಎಂಗೇಜ್ಮೆಂಟು ಕಾರ್ಡ್ ಎಪಿಕೆ ಫೈಲ್ನ ಆನ್ ಮಾಡಿ ಡೌನ್ಲೋಡ್ ಮಾಡಿದಾಗ ನಂದು ಅರ್ಧ ಗಂಟೆ ಒಳಗಡೆ ನನ್ನ ಡಾಟಾ ಎಲ್ಲನೂ ಸೈಬರ್ ವಂಚಕರಿಗೆ ಹೋಯಿತು. ಸೈಬರ್ ವಂಚಕರಿಗೆ ಹೋದಾಗ ಅವ್ರೇನು ಮಾಡಿದ್ರು, ವಿತಿನ್ ಅರ್ಧ ಗಂಟೆಯಲ್ಲಿ ಹಂತವಾಗಿ 7 ಸಲ ಟ್ರಾನ್ಸಾಕ್ಷನ್ ಮುಖಾಂತರ ನಂದು 9,96,658 ರೂಪಾಯಿಗಳನ್ನ ಡ್ರಾ ಮಾಡಿಬಿಟ್ಟಿದ್ದಾರೆ. ಸೈಬರ್ ಸೆಂಟ್ರಿಗೆ ಹೋಗಿ 1930 ಕಾಲ್ ಮಾಡಿ ಕೇಸನ್ನು ದಾಖಲು ಮಾಡಿದೆ. ನಂತರ ಬೆಳಿಗ್ಗೆ ಬಂದು FIR ಕೂಡ ದಾಖಲು ಮಾಡು ಅಂತ ಹೇಳಿದ್ರು ಅವರು 24 ಗಂಟೆ ಒಳಗೆ. ಅದೇ ರೀತಿ 24 ಗಂಟೆ ಒಳಗೂ ಸಹ FIR ದಾಖಲು ಮಾಡಿದೆ. ಒಡವೆ ಬಿಟ್ಟಿರೋದು ಬಿಡಿಸ್ಕೋಬೇಕು ಅಂತ ಅದನ್ನು ಸ್ವಲ್ಪ ಅರೇಂಜ್ ಮಾಡಿದೆ. ಅದು ಪಾಲಾಯಿತು. ಏನಾಗ್ತಿದೆ ಅಂತ ಮೊಬೈಲ್ನಲ್ಲಿದ್ದ ಅಕೌಂಟ್ ಪರಿಶೀಲಿಸಿ ನೋಡಿದ್ರೆ ಅಕೌಂಟ್ನಲ್ಲಿದ್ದ 9.96 ಲಕ್ಷ ಸೈಬರ್ ಕಳ್ಳರ ಪಾಲಾಗಿತ್ತು. ಅಕೌಂಟ್ನಲ್ಲಿದ್ದ ಹಣ ಯಾವಾಗ ಕಣ್ಮರೆಯಾಗಿತ್ತೋ ಒಂದು ಕ್ಷಣ ರಮೇಶ್ ಬಾಬು ಎದೆ ಬಡಿತ ನಿಂತು ಹೋಗಿತ್ತು. ಯಾಕಂದ್ರೆ ತನ್ನ ಮಗಳ ಮದ್ವೆಗೆ ಅಂತ ಬೆವರು ಸುರಿಸಿ ದುಡಿದು ಸೇವ್ ಮಾಡಿದ್ದ ಹಣವೇ ಅಲ್ಲಿಲ್ಲದಾಗಿತ್ತು. ಸದ್ಯ ಘಟನೆ ಸಂಬಂಧ ಹಣ ಕಳೆದುಕೊಂಡ ಅರಣ್ಯ ಇಲಾಖೆ ಸಿಬ್ಬಂದಿ ರಮೇಶ್ ಬಾಬು ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.